ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವ ವಿಡಿಯೋ ಅಂತ ನೀವು ನೋಡ್ತಿರ್ಬೋದು, ಬಟ್ ಇದು ಯಾವ ವಿಡಿಯೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಅದಕ್ಕೂ ಮುಂಚೆ ಯಾರ್ಯಾರ ಮನೆ ದೇವರು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಯಾವ ವಿಡಿಯೋ ಅಥವಾ ಯಾವ ದೇವಸ್ಥಾನ ಅಂತ ನೀವು ನೋಡ್ತಾ ಇರ್ಬೋದು. ಇದು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಇದು ಯಾವ ದೇವಸ್ಥಾನ ಮತ್ತು ಎಲ್ಲಿರೋದು ಅಂತ ಹೇಳಿ, ಯಾವ ಪ್ಲೇಸು ಅಂತ ಹೇಳಿ ತಿಳಿಸ್ಕೊಡಿ ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿಯಲ್ಲಿ ಮೈಲಾರಪುರ ಗ್ರಾಮದಲ್ಲಿ ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು. ನೋಡಿ, ಇದು ಬೆಟ್ಟದ ಮೇಲೆ ಇರುವಂತಹ ಮೈಲಾರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿ. ನೋಡಿ, ಇದು ದೇವಸ್ಥಾನದ ಮುಖ್ಯ ದ್ವಾರ. ನಾವು ಸಂಜೆ ಒಂದು 5 ಗಂಟೆ 5:15 ಆಗಿತ್ತು ಹೋಗೋ ಅಷ್ಟರಲ್ಲಿ. ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾನು ಮಾಡಿರೋದು ಇದು ವಿಡಿಯೋ, ಹಾಗಾಗಿ ಸ್ವಲ್ಪ ಕತ್ತಲಾಗಿದೆ. ಇದು ನಾವು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗೋದಕ್ಕೆ, ಒಳಗಡೆ ಹೋಗೋದಕ್ಕೆ ಮುಖ್ಯ ದ್ವಾರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡದಾಗಿರುವಂತಹ ಪ್ರಾಂಗಣ ಇದೆ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಬೆಟ್ಟದ ಮೇಲ್ಗಡೆ ಹೋಗಬೇಕು. ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಗೆ ತುಂಬ ದೂರದಿಂದನೂ ಕೂಡ ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಭಾನುವಾರದ ದಿನ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಾಮಿಯವರ ಬೆಟ್ಟವನ್ನು ಹತ್ತೋದಕ್ಕೆ ಇಲ್ಲಿಂದ ಮೆಟ್ಟಿಲುಗಳು ಶುರುವಾಗುತ್ತೆ. ಬೆಟ್ಟದ ಮೇಲ್ಗಡೆ ಹತ್ತಿ ಹೋಗಬೇಕು ಅಲ್ವಾ, ಹಾಗಾಗಿ ತುಂಬ ಬಿಸಿಲು ಇರುತ್ತೆ ಅಂತ ಹೇಳಿ ಇವಾಗ ಮೇಲ್ಛಾವಣಿನೂ ಕೂಡ ಹಾಕ್ಸಿದ್ದಾರೆ. ಮೊದಲೆಲ್ಲ ಸ್ವಾಮಿಯ ದರ್ಶನವನ್ನು ಮಾಡೋದಕ್ಕೆ ಮಾಡ್ತಾ ಇದ್ದಂತಹ ಚಾರಣ ಸ್ವಲ್ಪ ಪ್ರಯಾಸ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಅಂದರೆ, ಮೊದಲೆಲ್ಲ ಕಲ್ಲಿನ ಮೆಟ್ಟಿಲುಗಳು ಇದ್ದು, ಅಂದರೆ ಬಂಡೆಯಿಂದ ಕೊರೆದಿರುವಂತಹ ಮೆಟ್ಟಿಲುಗಳು ಇದ್ದು, ಹಾಗೆಯೇ ಮೇಲ್ಛಾವಣಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸ್ವಾಮಿಯವರ ದರ್ಶನಕ್ಕೆ ನಾವು ಹೋಗುವಾಗ ನಿಮಗೆ ಮಧ್ಯ ಮಧ್ಯದಲ್ಲಿ ಈ ರೀತಿಯಾದಂತಹ ಮಂಟಪಗಳು ಕೂಡ ಸಿಗುತ್ತೆ. ನೀವು ಬೇಕಂದರೆ ವಿಶ್ರಾಂತಿಯನ್ನು ಪಡ್ಕೊಂಡು ಆಮೇಲೂ ಕೂಡ ನಿಧಾನವಾಗಿ ಮೆಟ್ಲು ಹತ್ಕೊಂಡು ಬೆಟ್ಟದ ಮೇಲೆ ದೇವರ ದರ್ಶನಕ್ಕೆ ಹೋಗಬಹುದು. ನೋಡಿ, ಇವಾಗ ನಾವು ಮೆಟ್ಲು ಹತ್ಕೊಂಡು ಬಂದರೆ ಇವಾಗ ನೀವು ನೋಡ್ತಾ ಇರುವಂತಹದ್ದು ನಾಗವನ. ಇಲ್ಲಿ ಪಕ್ಕದಲ್ಲಿ ನಾಗರ ಕಲ್ಲುಗಳನ್ನು ಸಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನಾನು ವಿಡಿಯೋದಲ್ಲಿ ಅಷ್ಟಾಗಿ ಕವರ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಗಣೇಶನ ಮಂದಿರದ ಪಕ್ಕ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ನಾವು ಮೇಲ್ಗಡೆ ಸ್ವಾಮಿಯ ದರ್ಶನಕ್ಕೆ ಹೋಗೋ ಮುಂಚೆ ನಮಗೆ ಗಣೇಶ ಸಿಗುತ್ತೆ. ಹಾಗಾಗಿ ಮೊದಲು ನಾವು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಆಮೇಲೆ ನಾವು ಚಾರಣವನ್ನು ಮುಂದುವರಿಸಬೇಕಾಗತ್ತೆ. ನೀವಿವಾಗ ನೋಡ್ತಾ ಇರುವಂಥದ್ದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯವರ ಬೆಟ್ಟ. ನೀವು ಇವಾಗ ನೋಡ್ತಾ ಇರುವಂಥದ್ದು ಬೆಟ್ಟದ ಮೇಲ್ಭಾಗ. ಅಲ್ಲಿವರೆಗೂ ಕೂಡ ನೀವು ಮೆಟ್ಲು ಹತ್ತಿ ದರ್ಶನ ಮಾಡಬೇಕು. ನೋಡಿ ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರುವಂತಹದ್ದು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಗಂಗಮಾಳಿಕಾ ಅಮ್ಮನವರ ದೇವಸ್ಥಾನ. ಹೊಸದುರ್ಗ ತಾಲೂಕಿನಲ್ಲಿ ಇರುವಂತಹ ಈ ಮೈಲಾರ ಗುಡ್ಡವನ್ನು ಕರಡಿ ಗುಡ್ಡ ಅಂತಲೂ ಕೂಡ ಕರೀತಾರೆ. ನೀವು ಯಾಕೆ ಅಂತ ಕೇಳ್ಬೋದು. ಯಾಕಂತ ಅಂದರೆ, ಇಲ್ಲಿನ ಒಂದಷ್ಟು ಮೆಟ್ಟಿಲುಗಳನ್ನು ನಾವು ಕರಡಿಯ ರೀತಿಯಲ್ಲೇ ಹತ್ತಬೇಕು ಅನ್ನೋದು ಒಂದು ಪ್ರತೀತಿ. ಆದರೆ ಇನ್ನೊಂದು, ಇಲ್ಲಿ ಅನೇಕ ವರ್ಷಗಳ ಹಿಂದೆ ಕರಡಿಗಳು ಸಹ ಬಂದು ಹೋಗ್ತಾ ಇದ್ದು ಅನ್ನೋ ಮಾತು ಕೂಡ ಇದೆ. ನೋಡಿ, ನಾವಿವಾಗ ಮೆಟ್ಲು ಹತ್ಕೊಂಡು ಬಂದಿದ್ದೀವಿ ಒಳಗಡೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರ ಮಂಟಪ. ನೋಡಿ, ನಾವು ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡ್ತಿದ್ದ ಹಾಗೇ ನಮಗೆ ಸ್ವಾಗತ ಮಾಡುವಂತಹದ್ದು ಈ ಈಶ್ವರಲಿಂಗ. ಇಲ್ಲಿ ಬೆಟ್ಟವನ್ನು ಹತ್ತುವಾಗ ಚಾಂಗಮಲೋ ಚಾಂಗಮಲೋ, ಏಳುಕೋಟಿ ಚಾಂಗಮಲೋ ಅಂತ ಹೇಳಿಕೊಂಡು ಬೆಟ್ಟವನ್ನು ಹತ್ತುತ್ತಾರೆ ಭಕ್ತಾದಿಗಳು ಎಲ್ಲರೂ ಕೂಡ. ನೀವು ಇವಾಗ ನೋಡ್ತಿರುವಂತಹದ್ದು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರ ವಿಗ್ರಹಗಳು. ಅಂದರೆ ಇದು ಒಡೆದು ಮೂಡಿರುವಂತಹ ವಿಗ್ರಹಗಳು ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರದು. ಇದು ಮೇಲ್ಗಡೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರ ಗರ್ಭಗುಡಿ.
ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಇರುತ್ತೆ. ನಾವು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಯಾವಾಗ ಬೇಕಂದ್ರೂ ಕೂಡ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರಬಹುದು. ಸ್ವಾಮಿಯವರಿಗೆ ದೋಣಿ ಸೇವೆಯನ್ನು ಮಾಡುವಂತಹ ಭಕ್ತಾದಿಗಳಿಗೋಸ್ಕರ ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ನಾವು ಮೆಟ್ಲು ಹತ್ಕೊಂಡು ಹೋಗುವಾಗ ನಮಗೆ ಬಲಗಡೆ ಭಾಗದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಅದು ಗಂಗಮಾಳಮ್ಮನವರ ದೇವಸ್ಥಾನ. ಅಲ್ಲೂ ಕೂಡ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಬರಬಹುದು. ಇದು ಸ್ವಾಮಿಯವರ ಸನ್ನಿಧಾನದ ಎಡಭಾಗದಲ್ಲಿ ಇರುವಂತಹ ಬಿಲ್ಲೂರು ಚೌಡವ್ವ ಅಂತ ಕರೆಸಿಕೊಳ್ಳುವಂತಹ ಶ್ರೀ ದೊಡ್ಡಬಿಲ್ಲು ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಕೂಡ ಮಾಡಿಕೊಳ್ಳಬಹುದು. ಎಲ್ಲ ಭಕ್ತಾದಿಗಳು ಕೂಡ ಚೌಡೇಶ್ವರಿ ಅಮ್ಮನವರು ಅಂತಲೂ ಕೂಡ ಕರೀತಾರೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಸರಪಳಿ ಪವಾಡನೂ ಕೂಡ ನಡೆಯುತ್ತೆ. ತುಂಬ ಜೋರಾಗಿ ಜಾತ್ರೆನೂ ಕೂಡ ಆಗತ್ತೆ. ಇದರ ಜೊತೆಗೆ ಕಾರಣಿಕ ಅಂತಲೂ ಕೂಡ ನುಡಿತಾರೆ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯವರ ಕಾರಣಿಕದ ಪದಕ್ಕೂ ಕೂಡ ತುಂಬಾ ಅರ್ಥ ಇದೆ. ಅದರ ಜೊತೆಗೆ ಕಾರಣಿಕ ನುಡಿದಿದ್ದೆಲ್ಲನೂ ಕೂಡ ನಿಜ ಆಗತ್ತೆ ಅಂತ ಹೇಳಿ ಎಲ್ಲ ಭಕ್ತರು ಕೂಡ ನಂಬಿದ್ದಾರೆ. ಇದು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಮಾಳಮ್ಮನವರು ಹಾಗೂ ಚೌಡೇಶ್ವರಿ ಅಮ್ಮನವರ ಕಿರುಪರಿಚಯ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮೈಲಾರಪುರದಲ್ಲಿ ಇರುವಂತಹ ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯ ಬಗ್ಗೆ ನಾನು ನಿಮಗೆ ಒಂದು ಸಣ್ಣ ಕಿರುಪರಿಚಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.